ಇನ್ನೊಂದು ಕಡೆ ದರ್ಶನ್ ಕರಾಳತೆಯನ್ನು ತೆರೆದಿಟ್ಟಿದ್ದಾರೆ ಉಮಾಪತಿ. ರೀಲ್ನಲ್ಲಿ ನಾಯಕ, ರಿಯಲ್ನಲ್ಲಿ ಖಳನಾಯಕನ ದರ್ಶನ್. ಹಾಗಾದರೆ ರಿಯಲ್ನಲ್ಲೂ ಕೂಡ ರೌಡಿ ವರ್ತನೆ ತೋರಿಸಿದ್ದಾರಾ ದರ್ಶನ್ ಅಂತ ಪ್ರಶ್ನೆ. ದರ್ಶನ್ ವಿರುದ್ಧವಾಗಿ ಉಮಾಪತಿ ಗೌಡ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಉಮಾಪತಿ ನೋಡಿ. ಅನ್ನೋದು ನಿಮ್ಮ ಮುಂದೆ ನಿದರ್ಶನಗಳಿದ್ದಾವೆ. ಆಮೇಲೆ ಇದರ ಉದ್ದೇಶ ಏನು ಅಂದರೆ, ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡೋರು ತಪ್ಪೆ, ಚಿಕ್ಕ ವ್ಯಕ್ತಿ ತಪ್ಪು ಮಾಡೋರು ತಪ್ಪೆ, ಯಾರು ಮಾಡೋರು ತಪ್ಪೆ. ಅವ್ರಿಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು. ಕಾನೂನು ಚೌಕಟ್ಟಿನಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಆ ಥರ ಮಾಡಿರೋರಿಗೆ ಕಾನೂನು ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನಿಮ್ಮ ಮುಂದೆ ನಿದರ್ಶನಗಳಿದ್ದಾವೆ. ಆಮೇಲೆ ಇದರ ಉದ್ದೇಶ ಏನು ಅಂದರೆ, ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡೋರು ತಪ್ಪೆ, ಚಿಕ್ಕ ವ್ಯಕ್ತಿ ತಪ್ಪು ಮಾಡೋರು ತಪ್ಪೆ, ಯಾರು ಮಾಡೋರು ತಪ್ಪೆ. ಅವ್ರಿಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು.